ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಂ ಉದೀರಯೇ. ಭಾಗವತದ ಮೊದಲ ಸ್ಕಂದದ 8ನೇ ಅಧ್ಯಾಯದ 20 ಶ್ಲೋಕಗಳನ್ನು ಈ ಹಿಂದೆ ನೋಡಿದ್ದೀವಿ. ಕೃಷ್ಣ ಪಾಂಡವರನ್ನ ರಕ್ಷಿಸಿದ, ಅಶ್ವತ್ಥಾಮ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರದಿಂದ ಪಾಂಡವರನ್ನ ರಕ್ಷಿಸಿದ ಬಳಿಕ ದ್ವಾರಕೆಗೆ ಪ್ರಯಾಣ ಹೊರಟ ಕೃಷ್ಣ. ಆಗ ಕುಂತಿ ಅವನ ಬಳಿಗೆ ಬಂದು ಸ್ತೋತ್ರ ಮಾಡಿದ್ಲು. ಅದೊಂದು ಸುದೀರ್ಘವಾದಂತಹ ಸ್ತೋತ್ರ. ನಮಸ್ತೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೇಃ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರಪಿ ಧ್ರುವಂ. ನೀನು ಆದಿಪುರುಷ, ಸರ್ವಶಕ್ತ, ಪ್ರಕೃತಿಯನ್ನು ಕೂಡ ಮೀರಿದಂಥವನು, ಎಲ್ಲರ ಒಳಗೂ ಇದ್ದೇ, ಆದರೆ ಎಲ್ಲರಿಗೂ ಕೂಡ ಕಾಣಿಸೋದಿಲ್ಲ, ಯಾರಿಗೂ ಪೂರ್ಣವಾಗಿ ನಿನ್ನನ್ನು ತಿಳಿಯೋದಾಗೋದಿಲ್ಲ. ನಿನಗೆ ನಮಸ್ಕಾರ. ನೀನು ನಮ್ಮ ಕಣ್ಣೆದುರಿಗೆ ಇದ್ರೂ ಕೂಡ ನಾವು ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅದಕ್ಕೇನು ಕಾರಣ? ಮಾಯಾ ಯವನಿಕಾ ಛನ್ನಃ. ನಮಗೆ 2 ಪರದೆಗಳಿವೆ. ಒಂದು ಭಗವಂತನನ್ನು ಮುಚ್ಚಿರುವಂತಹ ಪರದೆ, ಇನ್ನೊಂದು ನಮ್ಮನ್ನು ಮುಚ್ಚಿರುವಂತಹ, ನಮ್ಮನ್ನು ಕವಿದಿರುವಂತಹ ಪರದೆ. ಈ ಭಗವಂತನನ್ನ ಮುಚ್ಚಿರುವಂತಹ ಪರದೆ ನಮಗೆ ಆ ಭಗವಂತನನ್ನ ಕಾಣದಿರುವಂತೆ ಮಾಡಿದೆ. ಇದಕ್ಕೊಂದು ದೃಷ್ಟಾಂತ ಕೊಡಬಹುದು. ನಾವು ಒಂದು ರಂಗಮಂದಿರವನ್ನ ಪ್ರವೇಶ ಮಾಡಿದಾಗ ಆ ರಂಗಮಂದಿರದಲ್ಲಿ ನಡೆದಂಥ ಪ್ರದರ್ಶನವನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅಲ್ಲಿ ರಂಗಮಂದಿರಕ್ಕೊಂದು ಪರದೆ ಇರ್ತದೆ. ಆ ಪರದೆಯನ್ನು ಸರಿಸಿದಾಗ ಮಾತ್ರ ಒಳಗಿರುವಂತಹ ದೃಶ್ಯ ನಮ್ಮ ಕಣ್ಣೆದುರಿಗೆ ಬರ್ತದೆ. ಸಾಮಾನ್ಯವಾಗಿ ಆ ಪರದೆಯನ್ನು ಹಾಕೇ ಇಟ್ಟಿರ್ತಾರೆ. ಯಾವಾಗ ಕಲಾ ಪ್ರದರ್ಶನ ಆಗಬೇಕೋ ಆವಾಗ ಆ ಪರದೆಯನ್ನು ಸರಿಸ್ತಾರೆ. ಅದು ಒಂದು ಪರದೆ, ದೂರ ಇರುವಂತಹ ಪರದೆ, ನಾವು ನೋಡಬೇಕಾದ ದೃಶ್ಯವನ್ನು ಆವರಿಸಿರುವಂತಹ ಪರದೆ. ಮತ್ತೊಂದು ಪರದೆ ಇಲ್ಲಿ ಶ್ಲೋಕದಲ್ಲಿ ಹೇಳಿಲ್ಲ, ಆದರೂ ಬೇರೆ ಕಡೆ ಅದನ್ನು ಹೇಳಿದ್ದಾರೆ. ನಮ್ಮ ಕಣ್ಣಿಗೆ ಕವಿದಿರುವಂತಹ ಪರದೆ. ರಂಗಮಂದಿರಕ್ಕೆ ಹೋಗಿದ್ದೀವಿ, ಆ ವೇದಿಕೆ ಮೇಲೆ ಇರಿದಿರುವಂತಹ ಪರದೆ ಸರಿದಿದೆ, ನಟರು ತಮ್ಮ ತಮ್ಮ ನಾಟ್ಯವನ್ನ, ನೃತ್ಯವನ್ನ, ಅಭಿನಯವನ್ನೆಲ್ಲ ಮಾಡ್ತಿದ್ದಾರೆ. ಆದರೆ ನಾವು ಅಲ್ಲಿ ನೋಡ್ಲಿಕ್ಕೆ ಬಂದು ಕೂತ್ಕೊಂಡವರು ನಮಗೆ ಒಂದು ಪರದೆ ಹಾಕೊಂಡು ಬಿಟ್ಟಿದ್ರೆ, ನಮ್ಮ ಕಣ್ಣಿಗೆ ಏನಾದರೂ ಕವಿದಿದ್ರೆ, ಕಣ್ಣಿಗೆ ಪೊರೆ ಬಂದಿದ್ರೆ, ಅಥವಾ ಪೊರೆ ಬಂದಿರದೆ ಹೋದ್ರೂ ಕೂಡ ಸ್ಪಷ್ಟವಾಗಿ ಕಾಣುವಂತೆ ನಮ್ಮ ಕಣ್ಣಿಗೆ, ನಮ್ಮ ಮುಖಕ್ಕೆ ಏನಾದರೂ ಬೇರೆ ಪರದೆ ಇದ್ರೆ ಅವಾಗ ಅದನ್ನು ಹೇಗೆ ನೋಡ್ತೀವಿ? ಅಂತೂ ಪರದೆ ಮೇಲಿನ ದೃಶ್ಯವನ್ನು ನಾವು ನೋಡಬೇಕಾದ್ರೆ ಒಂದು ನಾವು ಹಾಕಿಕೊಂಡಿರುವಂತಹ ಪರದೆಯನ್ನು ಸರಿಸ್ಕೋಬೇಕು. ನಮ್ಮ ಕಣ್ಣಿಗೆ ಬಂದಿರುವಂತಹ ಹೊರೆಯನ್ನು ಕಿತ್ತೊಗಿಬೇಕು. ಇನ್ನೊಂದು, ಆ ವೇದಿಕೆಯ ಮೇಲೆ ಏನೊಂದು ಪರದೆ ಇರ್ತದೆ, ಅದಕ್ಕೆ ಜವನಿಕಾ ಅಂತಾರೆ ಸಂಸ್ಕೃತದಲ್ಲಿ. ಜವನಿಕಾ ಅಥವಾ ಯವನಿಕಾ, ಅದು ಕೂಡ ಸರಿಬೇಕು. ಅದು ಸರಿದಾಗಲೇ ಈ ವೀಕ್ಷಕರಾದವರು ಅಲ್ಲಿ ನಡೆದಿರುವಂತಹ ನಾಟ್ಯವನ್ನ ನೋಡ್ತಾರೆ. ಇದು ಹೇಗೆ ಅಂದ್ರೆ, ನಾಟ್ಯವನ್ನ ನಾವು ನೋಡಬೇಕು, ನಾಟ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಒಂದಿಷ್ಟು ಸಂಸ್ಕಾರ ಬೇಕಾಗ್ತದೆ. ಅದಿಲ್ಲದೆ ಹೋದ್ರೆ ನಾಟ್ಯನೂ ಕೂಡ ನಮ್ಗೆ ಅರ್ಥ ಆಗೋದಿಲ್ಲ. ನಮಗಿದು ಚೆನ್ನಾಗೇ ಗೊತ್ತಿದೆ. ಸಾಮಾನ್ಯವಾದ ಒಂದು ಚಲನಚಿತ್ರ, ಒಂದು ನಾಟಕ, ಇದನ್ನು ಯಾರಾದರೂ ಅರ್ಥ ಮಾಡ್ಕೋತಾರೆ. ಆದರೆ ಒಂದು ಶಾಸ್ತ್ರೀಯ ಸಂಗೀತವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ಶಾಸ್ತ್ರದಲ್ಲಿ ಒಂದಿಷ್ಟು ಪ್ರವೇಶ ಬೇಕಾಗ್ತದೆ. ಯಾವುದೋ ಒಂದು ನೃತ್ಯ ಅಲ್ಲಿ ನಡೆದಿದೆ, ಆ ನೃತ್ಯವನ್ನು ನೋಡಿ ಆನಂದಿಸಬೇಕಾದ್ರೂ ಕೂಡ ಒಂದಿಷ್ಟು ಅದ್ರ ಬಗ್ಗೆ ಪರಿಚಯ ಬೇಕಾಗ್ತದೆ.
ಹೀಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾಟ್ಯ ಸಂಗೀತ ಇತ್ಯಾದಿಗಳಲ್ಲಿ ಪ್ರವೇಶವಿಲ್ಲದಂತಹ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅದೇನು ಹಿಡಿಸೋದೇ ಇಲ್ಲ. ಅದು ಹೇಗೋ ಹಾಗೆ ನಮಗೂ ಕೂಡ ನಿನ್ನನ್ನು ನೋಡ್ತಾ ಇದ್ದೀವಿ ನಿನ್ನನ್ನು, ಆದರೆ ನೋಡಿದ್ರೂ ಕೂಡ ನಿನ್ನನ್ನು ಅರ್ಥ ಮಾಡ್ಕೊಳ್ಳುವ ಶಕ್ತಿ ನಮಗಿಲ್ಲದಂತಾಗಿದೆ ಅಂತಾಳೆ ಕುಂತಿ. ಇದೊಂದು ತುಂಬಾ ಸುಂದರವಾದಂತಹ ಹೋಲಿಕೆ. ಈ ಜಗದೀಶನಾಡುವ ಜಗವೇ ನಾಟ್ಯರಂಗ ಅಂತ ನಾವೆಲ್ಲ ಕೇಳ್ತೇವೆ. ಸ್ವಯಂ ಭಗವಂತ ಅವನ ಮೂಲ ರೂಪದಲ್ಲಿರಲಿ ಅವತಾರ ರೂಪದಲ್ಲಿರಲಿ ಅವನು ಕೊಳಲು ನುಡಿಸ್ತಾನೆ, ಅವನು ಸ್ವಯಂ ನೃತ್ಯ ಮಾಡ್ತಾನೆ, ತಾಂಡವ ನೃತ್ಯ ಮಾಡ್ತಾನೆ ಶಿವನಾಗಿ, ಕೃಷ್ಣನಾಗಿ ಕೊಳಲು ನುಡಿಸ್ತಾನೆ, ಮತ್ತೆ ಗೋಪಸ್ತ್ರೀಯರ ಜೊತೆಗೆ ರಾಸಕ್ರೀಡೆ ಆಡ್ತಾನೆ. ಇದೆಲ್ಲವನ್ನೂ ಕೂಡ ಈ ಜಗತ್ತೆಂಬ ಪರದೆಯ ಮೇಲೆ ಅವನು ಮಾಡ್ತಾನೆ ಇದ್ದಾನೆ. ಅದನ್ನು ನೋಡುವ ಶಕ್ತಿ ನಮಗಿದ್ರೆ, ಅರ್ಥ ಮಾಡ್ಕೊಳ್ಳುವ ಶಕ್ತಿ ನಮಗಿದ್ರೆ ಮಾತ್ರ ಇದೆಲ್ಲ ಗೊತ್ತಾಗ್ತದೆ. ಇಲ್ಲದೆ ಹೋದ್ರೆ ಪರದೆಯ ಮೇಲೆ ನಡೆಯೋದು ನಡೀತಿರ್ತದೆ, ನಮಗದೇನು ಗೊತ್ತಾಗದಂತೆ ಆಗಿಬಿಡ್ತದೆ ಅಷ್ಟೇ. ನೈಷ ಸ್ಥಾನೋರ ಅಪರಾಧ ಯದೇನ ಅಂಧೋನ ಪಶ್ಯತಿ ಅಂತ ಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಿರ್ತಾರೆ. ಇದರಲ್ಲಿ ಒಂದು ಕಂಬ ಇದೆ, ದೊಡ್ಡ ಬಲವಾದ ಕಂಬ, ಏನು ತುಂಬಾ ಸಣ್ಣ ಕಂಬ ಅಲ್ಲ, ದೊಡ್ಡ ಕಂಬವೇ. ಆ ಕಂಬ ನಮಗ್ ಕಾಣಬೇಕಾದ್ರೆ ನಮಗ್ ಕಣ್ಣು ಕಾಣಬೇಕು ಮೊದಲು. ಕಣ್ಣೇ ಕಾಣದೆ ಹೋದ್ರೆ ಅದು ಎಷ್ಟು ದೊಡ್ಡ ಕಂಬ ಆದ್ರೆ ಏನು, ಆ ಕಂಬಕ್ಕೆ ಹೋಗಿ ನಮ್ಮ ತಲೆ ಹಾಯ್ದು ನಾವೇ ಗಾಯ ಮಾಡ್ಕೋಬೇಕಷ್ಟೆ. ಅದರಂತೆ ದೊಡ್ಡ ಕಂಬದಂತೆ ಜಗತ್ತಿನಲ್ಲಿ ಭಗವಂತ ಸ್ಪಷ್ಟವಾಗಿ ಇದ್ದೇ ಇದ್ದಾನೆ. ಅವನ ಅಸ್ತಿತ್ವ ದೊಡ್ಡ ಕಂಬದಂತೆ ಸ್ಪಷ್ಟ. ಜಗತ್ತಿನ ಪರದೆಯ ಮೇಲೆ ಏನು ನಾಟ್ಯ ನಡೀತಿದೆ, ಸಂಗೀತ ನಡೀತಿದೆ, ಅಷ್ಟೇ ಸ್ಪಷ್ಟ ಆತ ಮಾಡುವ ಪ್ರಳಯ, ಪಾಲನೆ ಮತ್ತು ಸೃಷ್ಟಿ ಇವೆಲ್ಲ. ಆದರೆ ನಮಗೆ ಮಾತ್ರ ಅದು ಅರ್ಥವಾಗದಂತಾಗಿದೆ. ದೊಡ್ಡ ದೊಡ್ಡ ಜ್ಞಾನಿಗಳಾದಂಥವ್ರು ಮುನಿಗಳು ನಿನ್ನನ್ನು ಸಾಕ್ಷಾತ್ಕಾರ ಮಾಡ್ಕೋತಾರೆ. ಆದರೆ ನಾವು ಸಾಮಾನ್ಯ ಸ್ತ್ರೀಯರು ನಮಗೆ ಹೇಗೆ ಅರ್ಥ ಆಗಬೇಕು ನೀನು ಅಂತಿದ್ದಾಳೆ ಕುಂತಿ. ವಸ್ತುತಃ ಕುಂತಿ ದೊಡ್ಡ ಜ್ಞಾನಿಯೇ, ಅವಳೇನು ಸಾಧಾರಣ ಸ್ತ್ರೀ ಅಲ್ಲ. ಮಹಾಭಾರತದಲ್ಲಿ ಆರಂಭದಲ್ಲೇ ಇದೇ ಭಾಗವತವನ್ನು ಬರೆದ ವೇದವ್ಯಾಸರೇ ಹೇಳ್ತಾರೆ, ಯಾತಕ್ಕಾಗಿ ನಾನು ಮಹಾಭಾರತ ಬರೆದೆ? ದುರ್ವೃತ್ತಂ ಧಾರ್ತರಾಷ್ಟ್ರಾಣ, ಮೂರ್ಖರಾದ ಕೌರವರ ಕೆಟ್ಟ ಕೆಲಸಗಳನ್ನ, ಪಾಂಡವಾನಾಂಶ ಸತ್ಯತಾ, ಪಾಂಡವರು ಹೇಗೆ ಸನ್ಮಾರ್ಗದಲ್ಲಿ ನಡೆದರು ಅನ್ನೋದನ್ನು ಹೇಳ್ತೀನಿ. ಧೃತಿಂ ಕುಂತ್ಯಾಹ ಗಾಂಧಾರ್ಯಾಹ ಧರ್ಮಶೀಲತಾ, ಕುಂತಿಯ ಧೈರ್ಯ ಏನು ಅನ್ನೋದನ್ನು ವರ್ಣನೆ ಮಾಡ್ತೀನಿ. ಗಾಂಧಾರಿ ಹೇಗೆ ಸತ್ಯಶೀಲರಾಗಿ ನಡ್ಕೊಂಡ್ಲು ಅದನ್ನು ವರ್ಣನೆ ಮಾಡ್ತೀನಿ. ಇಷ್ಟನ್ನೆಲ್ಲ ವರ್ಣನೆ ಮಾಡಲಿಕ್ಕಾಗಿಯೇ ಆ ಮಹಾಭಾರತವನ್ನು ನಾನು ರಚನೆ ಮಾಡಿದ್ದೀನಿ. ವಾಸುದೇವಸ್ಯ ಮಹಾತ್ಮ್ಯಂ, ಕೊನೆಗೆ ಭಗವಂತನಾದ ವಾಸುದೇವನ ಮಹಾತ್ಮ್ಯವನ್ನು ವರ್ಣನೆ ಮಾಡ್ತೀನಿ ಅಂತ ವರ್ಣನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವರೇನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ತಿಳಿತದೆ. ನಮ್ಮಂಥವ್ರಿಗೆ ಹೇಗೆ ತಿಳಿಯಬೇಕು ಅಂತ ಕುಂತಿ ಆಡಿದ ಮಾತೇನಿದೆ, ಲೋಕರೂಢಿ ಏನು ಮಾತಷ್ಟೇ. ವಸ್ತುತಃ ಅವಳು ದೊಡ್ಡ ಜ್ಞಾನಿಯೇ, ಅವಳಿಗೆ ಅದು ತಿಳಿದೇ ಇದೆ. ನಯ ವಿನಯ ಇರಬೇಕು ಮನುಷ್ಯನಿಗೆ, ತಾನೆಲ್ಲ ಬಹಳ ತಿಳಿದಿದ್ದೇನೆ ಎನ್ನುವ ಹಮ್ಮು ಗುಮ್ಮು ಇರಬಾರದು. ಅದಕ್ಕಾಗಿ ಇದನ್ನು ಹೇಳ್ತಾರೆ, ನೀನು ಕೃಷ್ಣ, ನೀನು ವಾಸುದೇವ, ವಸುದೇವನ ಮಗ, ದೇವಕಿ ನಂದನ, ನಂದಗೋಪನ ಮಗ ನೀನು ಗೋವಿಂದ. ಗೋವಿಂದ ಅಂದ್ರೆ ಗೋ ಅಂದ್ರೆ ಆಕಳು ಅಂತ ಅರ್ಥ, ಗೋ ಅಂದ್ರೆ ಶಾಸ್ತ್ರ ಅಂತ ಅರ್ಥ, ಗೋ ಅಂದ್ರೆ ಭೂಮಿ ಅಂತ ಅರ್ಥ. ಇಷ್ಟೆಲ್ಲ ಅರ್ಥಗಳಿವೆ ಸಂಸ್ಕೃತದಲ್ಲಿ. ಆದ್ರಿಂದ ಗೋವಿಂದ ಅನ್ನೋ ಶಬ್ದಕ್ಕೆ ಅರ್ಥ ಹೇಳುವಾಗ ಈ ಮೂರಕ್ಕೂ ಸಂಬಂಧಪಟ್ಟಂತೆ ಕೂಡ ನಾವು ಅದನ್ನು ಗಮನಿಸ್ಲಿಕ್ಕೆ ಬರ್ತದೆ. ಅದು ಹೇಗೆ ಅಂದ್ರೆ, ಆಕಳುಗಳನ್ನು ಕಾಯ್ದವನು ಮತ್ತು ಗೊತ್ತಿದೆ, ಪ್ರಸಿದ್ಧವಾದ ಅರ್ಥ. ಭೂಮಿಗೆ ಬಂದ ಭಾರವನ್ನು ಪರಿಹಾರ ಮಾಡಿ ಭೂಮಿಯನ್ನು ಕಾಯ್ದವನು, ಅದಕ್ಕಾಗಿ ಅವನನ್ನು ಗೋವಿಂದ ಅಂತಾರೆ. ಇದು ಎರಡನೇ ಅರ್ಥ. ಗೋ ಅಂದ್ರೆ ಶಾಸ್ತ್ರ, ಭಗವದ್ಗೀತೆಯಂತಹ ಮಹಾಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟವನು, ಆದ್ರಿಂದ ಆತ ಗೋವಿಂದ. ಇವನು ಪಂಕಜನಾಭ, ಅವನ ಭಗವಂತನ ಸ್ವರೂಪ ಹೇಗಿದೆ ಅಂದ್ರೆ, ಆತನ ಹೊಕ್ಕಳಿನಲ್ಲಿ ಒಂದು ಪದ್ಮ, ಬ್ರಹ್ಮಾಂಡವೆಂಬ ಪದ್ಮ ಹುಟ್ಟಿತು. ಅವನು ಪಂಕಜ ಮಾಲಿ, ಅನೇಕ ಕಮಲಗಳನ್ನೇ ಆಭರಣವಾಗಿ ಮಾಲೆಯಾಗಿ ಹಾಕ್ಕೊಂಡಿರ್ತಾನೆ.
ಪಂಕಜ ನೇತ್ರಾಯ, ಕಮಲದಂತೆ ಕಣ್ಣಿದ್ದವನು. ನಮಸ್ತೆ ಪಂಕಜಾಂಗ್ರೇ, ಹಾಗೆ ಕಮಲದಂತೆ ಅವನ ಪಾದಗಳು ಕೂಡ ಇರ್ತವೆ. ಅಂತ ಸುಂದರವಾದ ಆಕಾರ ಅವನು. ನೀನು ಹಿಂದೆ ನಿನ್ನ ತಾಯಿ ದೇವಕಿಯನ್ನು ರಕ್ಷಣೆ ಮಾಡಿದೆ. ದೀರ್ಘಕಾಲ ಕಂಸ ಅವಳನ್ನು ಬಂಧನದಲ್ಲಿಟ್ಟಿದ್ದ. ದೇವಕಿಯನ್ನ ಮತ್ತು ವಸುದೇವನನ್ನು ಇಬ್ಬರನ್ನು ಕೂಡ ಬಂಧನದಲ್ಲಿಟ್ಟಿದ್ದ. ನೀನು ಆ ದೇವಕಿಯನ್ನ ಬಂಧನದಿಂದ ಪಾರು ಮಾಡಿದೆ. ಹಾಗೆ ಇವತ್ತು ನನ್ನನ್ನು ಕೂಡ ಮತ್ತು ನನ್ನ ಮಕ್ಕಳನ್ನು ಆಪತ್ತುಗಳಿಂದ ಪಾರು ಮಾಡಿದೆ. ಏನೇನು ಮಾಡಿದೆ? ನನ್ನ ಮಗ ಭೀಮಸೇನಿಗೆ ಈ ಕೌರವರು ಕಾಲಕೂಟದ ವಿಷ ಇತ್ತು. ಕಾಲಕೂಟದ ವಿಷದ ಭರಿತವಾದ ಭಕ್ಷ್ಯಗಳನ್ನು ತಿನ್ನಿಸಿದರು. ಅರಗಿನ ಮನೆಯ ಬೆಂಕಿಯಲ್ಲಿ ನಮ್ಮನ್ನು ಸುಟ್ಟಾಕುವ ಪ್ರಯತ್ನ ಮಾಡಿದರು. ಹಿಡಿಂಬ, ಬಕ ಮೊದಲಾದ ಭಯಂಕರ ರಾಕ್ಷಸರ ಉಪಟಳ ನಮಗೆ ಬರುವಂತೆ ಮಾಡಿದ್ರು. ಮತ್ತೆ ಕೌರವರ ಸಮ್ಮುಖದಲ್ಲಿ ಜೂಜಾಟ ಆಡಬೇಕಾಯ್ತು. ಆಗಲೂ ಕಾದವನು ನೀನೇ. ವನವಾಸದಲ್ಲಿ ನಾವು ಕಷ್ಟಪಡಬೇಕಾಯ್ತು. ನಮ್ಮ ಮಕ್ಕಳು ಅನೇಕ ಯುದ್ಧಗಳನ್ನು ಮಾಡಿದ್ರು. ಆ ಎಲ್ಲ ಯುದ್ಧದಲ್ಲೂ ನೀನು ನೇತಾರನಾಗಿ ನಿಂತು ಅವ್ರನ್ನ ರಕ್ಷಿಸಿದೆ. ಕೊನೆಗೆ ಕುರುಪಾಂಡವ ಯುದ್ಧದಲ್ಲಿ, ಕೌರವರು ಪಾಂಡವರ ಮಹಾಯುದ್ಧದಲ್ಲಿ ಕೂಡ ಅವ್ರನ್ನ ರಕ್ಷಿಸಿದವನು ನೀನೇ ಆಗಿದ್ದು. ನಿನ್ನನ್ನು ಹೊರತು ಮತ್ತೆ ಯಾರು ರಕ್ಷಿಸ್ತಾರೆ? ಇಲ್ಲಿ ಈ ಶ್ಲೋಕ ಈಗೇನು ಬಂತು, ಇದಕ್ಕೊಂದು ವ್ಯಾಖ್ಯಾನ ಮಾಡ್ತಾರೆ. ನಿನ್ನ ತಾಯಿ ಕುಂತಿ, ನಿನ್ನ ತಾಯಿ ದೇವಕಿ. ಸಹಜವಾಗಿ ನಿನ್ನ ತಾಯಿ ಬಗ್ಗೆ ನಿನಗೆ ಹೆಚ್ಚು ಪ್ರೀತಿ ಇರ್ತದೆ. ನಾನು ನಿನಗೆ ಸೋದರತ್ತೆ ಮಾತ್ರ. ಮೊದಲು ತಾಯಿಯ ಸ್ಥಾನ, ಆಮೇಲೆ ಸೋದರತ್ತೆಯ ಸ್ಥಾನ. ತಾಯಿಗೆ ಹೆಚ್ಚು ಸೇವಾ ಮಾಡ್ತಾನೆ ಮಗ, ಸೋದರತ್ತೆ ಸ್ವಲ್ಪ ಕಡಿಮೆ ಮಾಡ್ತಾನೆ. ಆದರೆ ನೀನು ಮಾತ್ರ ನಿನ್ನ ತಾಯಿಗೆ ಮಾಡಿದ ಸೇವೆ, ಉಪಕಾರ, ಅನುಗ್ರಹ ಅದಕ್ಕಿಂತ ಸೋದರತ್ತೆ ಆದಂತ ನನಗೆ ಮಾಡಿದ್ದಿ ಅಂತ ಆ ದೇವಕಿ ಧ್ವನಿ ಇದೆ. ಏನದು? ದೇವಕಿ ಒಬ್ಬಳಿದ್ದು ಬಹಳ ಅಂದ್ರೆ ಅವಳ ಜೊತೆಗೆ ಅವಳ ಗಂಡ ವಸುದೇವ ಇದ್ದ. ಅವರಿಬ್ಬರಿಗೆ ಆಪತ್ತು ಬಂದಿತ್ತು ಕಂಸನಿಂದ. ಕಂಸ ಒಬ್ಬನಿಂದಲೇ ಆಪತ್ತು ಬಂದಿತ್ತು, ಬೇರೆ ಯಾರಿಂದೂ ಆಪತ್ತು ಬಂದಿಲ್ಲ. ಯಾವುದೇ ಭಯಾನಕರಾದ ರಾಕ್ಷಸರು, ಬಕ, ಹಿಡಿಂಬ, ಕಿರ್ಮೀರ ಅಂತ ಯಾವ ರಾಕ್ಷಸರಿಂದ ಅವರಿಗೆ ಆಪತ್ತು ಬಂದಿದ್ದಿಲ್ಲ. ಮತ್ತು ಆಪತ್ತು ಬಂದದ್ದು ಒಂದೇ ಸರಿ ಆಪತ್ತು ಬಂದು. ಒಂದ್ಸರಿ ಕಂಸ ಸತ್ತು ಹೋಗ್ಬಿಟ್ಟ ಮೇಲೆ ಆ ಆಪತ್ತೆಲ್ಲ ಮುಗಿದು ಹೋಯ್ತಲ್ಲಿ. ಹಾಗೆ ಅವಳನ್ನು ರಕ್ಷಣೆ ಮಾಡಿದ್ವಿ. ಆದರೆ ನೀನು ಕೃಷ್ಣ ನನ್ನ ಕುಟುಂಬವನ್ನು ರಕ್ಷಣೆ ಮಾಡಿದ್ದೇನಿದೆ ಅನೇಕ ಬಾರಿ ರಕ್ಷಣೆ ಮಾಡಿದ್ವಿ. ದೇವಕಿಗಾದರೆ ಒಬ್ಬನೇ ಕಂಸನಿಂದ ಭಯ, ಒಂದೇ ಬಾರಿ ಭಯ. ಕಂಸ ಸತ್ತು ಹೋದಾಗ ಭಯವೂ ಹೊರಟೋಯ್ತು. ಆದರೆ ನಾನು ನನ್ನ ಮಕ್ಕಳು ಒಟ್ಟು 6 ಜನ ಇದ್ದೇವೆ. ನನ್ನ ಸೊಸೆಯೂ ಸೇರಿ ಇನ್ನೊಬ್ಬಳಾಗ್ತಾಳೆ. ನನ್ನ ಮಕ್ಕಳು, ಮೊಮ್ಮಕ್ಕಳು, ಪರೀಕ್ಷಿತನನ್ನ ಇವನೇ ಕಾದ ಕೃಷ್ಣ. ಪರೀಕ್ಷಿತ್ ಸತ್ತು ಹೋಗುವಾಗ ಅವನನ್ನೇ ಬದುಕಿಸಿದ ಕೃಷ್ಣ. ಹೀಗೆ ನನ್ನ ಇಡೀ ಪರಿವಾರವನ್ನು, ನನ್ನನ್ನು, ನನ್ನ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯಂದ್ರನ್ನ ಕಾದವನು ನೀನು. ದೇವಕಿ ಪ್ರಸಂಗದಲ್ಲಿ ಒಬ್ಬಳನ್ನೇ ಕಾದಿ, ಇಲ್ಲಿ ಅನೇಕ ಜನರನ್ನ ಕಾದಿದ್ದೆ. ಮತ್ತೆ ಆ ದೇವಕಿ ಪ್ರಸಂಗದಲ್ಲಿ ಒಂದೇ ಆಪತ್ತಿತ್ತು, ಆಪತ್ತು ಕೊಟ್ಟವನು ಒಬ್ಬನೇ ಕಂಸ. ಇಲ್ಲಿ ಅನೇಕ ಆಪತ್ತುಗಳು, ಅನೇಕ ಜನ ವೈರಿಗಳು ನಮಗೆ. ಆ ಎಲ್ಲರ ವೈರದಿಂದ ನಾವು ಕಷ್ಟಪಟ್ಟಾಗ ನಮ್ಮನ್ನು ಕಾಪಾಡಿದವನೇ ನೀನು. ಇಲ್ಲೊಂದು ತುಂಬಾ ಸುಂದರವಾದ ಶ್ಲೋಕ ಹೇಳ್ತಾರೆ. ವಿಪತಃ ಸಂತು ನಶ್ಯಶ್ವತ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ನಾವು ಕೂಡ ಇಂಥ ಪ್ರಾರ್ಥನೆ ಮಾಡಬೇಕು. ಕುಂತಿ ಹೇಳಿದಂತೆ ಪ್ರಾರ್ಥನೆ ಮಾಡಬೇಕು. ನಮಗೆ ಯಾವತ್ತೂ ಕೂಡ ಆಪತ್ತೇ ಬರ್ತಾ ಇರಲಿ, ಸಂಪತ್ತು ಬರಲಿ, ನಮ್ಗೆ ಅನುಕೂಲ ಬರಲಿ ಅಂತ ಭಗವಂತನ ಕೇಳಲಿಲ್ಲ ಅವಳು. ನಮ್ಗೆ ಯಾವತ್ತೂ ಆಪತ್ತೇ ಬರ್ತಿರ್ಲಿ ಅಂತ ಕೇಳಿದ್ವಿ. ಯಾಕೆಂದ್ರೆ ಆಪತ್ತು ಬಂದಾಗ, ಆ ಸಂಕಟ ಬಂದಾಗ ವೆಂಕಟರಮಣ ಅಂತ ನಿನ್ನ ಹೆಸರು ನಮಗೆ ನೆನಪಿಗೆ ಬರ್ತದೆ. ಆಗ ನೀನು ಎಲ್ಲಿದ್ದಲ್ಲಿಂದ ಧಾವಿಸಿ ನಮ್ಮ ರಕ್ಷಣೆಗಾಗಿ ಬರ್ತಿ. ಮತ್ತೆ ಅದರಿಂದ ಏನಾಗ್ತದೆ? ಕೊನೆಗೆ ಸಂಸಾರದಿಂದ ಬಿಡುಗಡೆ ಆಗ್ತದೆ. ನಮಗೆ ನೀನು ಯಾವತ್ತೂ ಸುಖವಾಗಿಯೇ ಇರುವಂತೆ ಅನುಕೂಲ ಮಾಡಿಕೊಟ್ಬಿಟ್ಟಿದ್ರೆ ನಿನ್ನ ಸ್ಮರಣ ನಮ್ಗೆ ಯಾವಾಗ ಬರ್ತಿತ್ತು? ನಿನ್ನ ಸ್ಮರಣವೂ ಬರ್ತಿರ್ಲಿಲ್ಲ. ನಿನ್ನ ಸ್ಮರಣ ಬರದೆ ಹೋದ್ರೆ ನೀನು ನಮ್ಗೆ ಬಂದು ಕಾಣಿಸ್ಕೊಳ್ಳೋದು ಯಾವಾಗ? ಮುಕ್ತಿ ಆಗೋದು ಹೇಗೆ? ಸಂಸಾರದಿಂದ ಬಿಡುಗಡೆ ಆಗೋದು ಹೇಗೆ? ಅದಕ್ಕೆ ಯಾವತ್ತೂ ಕೂಡ ನಮ್ಗೆ ಆಪತ್ತುಗಳೇ ಬರ್ತಿರ್ಲಿ ಅಂತ ಕೇಳ್ತಿದ್ದಾಳೆ ಅವಳು.
ಈ ಆಪತ್ತುಗಳೇ ಬರ್ತಿರ್ಲಿ ಅಂತ ಅವಳು ಕೇಳುವುದು ಏನಿದೆ, ಈ ಶಾಸ್ತ್ರದಲ್ಲಿ ಹೇಳುವಂತೆ ಆಪತ್ತುಗಳು ಅಂತ ಅನ್ನೋದು ಅದೊಂದು ತಪಸ್ಸಿದ್ದಂತೆ. ಆ ತಪಸ್ಸನ್ನು ಮಾಡಿದಾಗಲೇ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಪಕ್ವ ಮಾಡಿಕೊಂಡು ಮುಂದಿನ ಸದ್ಗತಿಗೆ ಹೋಗ್ತಾನೆ. ಅದಕ್ಕೆ ಆಪತ್ತುಗಳನ್ನು ಯಾವತ್ತೂ ಕೂಡ ಒಂದು ತಪಸ್ಸು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ನಮಗೆ ಮನೆಯಲ್ಲೇ ಆರಾಮಾಗಿ ಕುತ್ಕೊಂಡಿರುವಂತೆ ಆಗಿದ್ರೆ, ಯಾವುದೇ ದೈಹಿಕವಾದ ಮಾನಸಿಕವಾದ ತರಬೇತಿ ಇಲ್ಲದೆ ಹೋದ್ರೆ, ಕಠಿಣವಾದ ತರಬೇತಿ ಇಲ್ಲದೆ ಹೋದ್ರೆ, ಜೀವನದಲ್ಲಿ ನಾವೇನು ವೃತ್ತಿ ಮಾಡ್ತೀವಿ, ಏನು ವ್ಯವಹಾರ ಮಾಡ್ತೀವಿ, ಅದರಲ್ಲಿಯೂ ಯಾವುದೋ ಸೈನ್ಯ ಮೊದಲಾದ ಕೆಲಸಗಳಿಗೆ ಸೇರ್ಬೇಕಾದ್ರೆ ಸ್ವಲ್ಪ ಹೆಚ್ಚೇ ಕಠಿಣವಾದಂಥ ತರಬೇತಿನೇ ಬೇಕಾಗ್ತದೆ. ದೈಹಿಕ ತರಬೇತಿ, ಕೆಲವು ಪ್ರಸಂಗಗಳಲ್ಲಿ ಮಾನಸಿಕ ತರಬೇತಿಯು ಕೂಡ ಬೇಕಾಗ್ತದೆ. ಅದ್ಯಾವುದೂ ಇಲ್ಲದೆ ಹೋದ್ರೆ, ಅಂಥ ಕಠಿಣವಾದಂಥ ತರಬೇತಿ ಇಲ್ಲದೆ ಹೋದ್ರೆ, ಅಂಥ ವಿಷಮ ಪರಿಸ್ಥಿತಿಗಳಲ್ಲಿ ಏನ್ ಮಾಡ್ತಾನೆ ಮನುಷ್ಯ? ಏನೂ ಮಾಡೋದಿಲ್ಲ. ಅದರಿಂದ ಒಂದು ಸಾಮಾನ್ಯವಾದ ಉದ್ಯೋಗ ವ್ಯವಹಾರ ಈ ಜಗತ್ತಿನಲ್ಲಿ ನಾವು ಬದುಕಿರುವುದು 70, 60, 70 ವರ್ಷ, 70, 80 ವರ್ಷ. ಅದರಲ್ಲಿ ಉದ್ಯೋಗ ಮಾಡುವುದು ಸುಮಾರು 30, 35 ವರ್ಷ. ಒಂದಿಷ್ಟು ಬಾಲ್ಯ ಹೊರಟೋಗ್ತದೆ 20, 25 ವರ್ಷದವರೆಗೆ. ವೃದ್ಧರಾದ್ಮೇಲೆ ನಿವೃತ್ತರಾಗಬೇಕಾಗ್ತದೆ. ಉದ್ಯೋಗ ಮಾಡುವುದು 60, 30, 35 ವರ್ಷ. ಈ ಒಂದು ಉದ್ಯೋಗಕ್ಕಾಗಿ ನಮ್ಗೆ ಎಷ್ಟೊಂದು ಕಠಿಣವಾದ ತರಬೇತಿ ಕೊಡ್ತಾರೆ. ಇದನ್ನು ಗಮನಿಸಿದ್ರೆ ನಾವು ಭಗವಂತನನ್ನು ತಲುಪುವುದು, ಭಗವಂತನ ಪಾದ ಸೇರುವುದು, ಸಂಸಾರದ ಬಂಧನದಿಂದ ಕಳಚಿಕೊಳ್ಳುವುದು ಅನ್ನುವಂಥದ್ದು ದೊಡ್ಡ ಗುರಿಯನ್ನು ಗಮನಿಸಿದ್ರೆ ನಮಗೆ ತರಬೇತಿ ಎಷ್ಟು ಬೇಕು? ಎಷ್ಟು ತರಬೇತಿ ಸಿಕ್ಕರೂ ಇದು ಕಡಿಮೆನೆ. ಆದ್ರಿಂದ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ವಿಶೇಷವಾದಂಥ ತರಬೇತಿ ಅಂತ ಅನ್ನೋದು ಮೇಲಿನ ಮೇಲೆ ಬರ್ತಾನೆ ಇರಬೇಕಾಗ್ತದೆ. ಮತ್ತು ತರಬೇತಿ ಅಂತ ಅನ್ನೋದು ಸುಖರೂಪದಲ್ಲಿ ಇರೋದಿಲ್ಲ ಯಾವತ್ತು. ಎಲ್ಲಿಯೂ ಈ ಜಗತ್ತಿನಲ್ಲಿ ಯಾವ ತರಬೇತಿಯೂ ಕೂಡ ಸುಖರೂಪವಾಗಿರೋದಿಲ್ಲ. ಕೇವಲ ಸೈನ್ಯಕ್ಕೆ, ಪೊಲೀಸ್ ಪಡೆಗೆ ಸೇರ್ಬೇಕಾದ್ರೆ ಮಾತ್ರ ತರಬೇತಿ ಕಷ್ಟಕರವಾಗಿರ್ತದಂತಲ್ಲ. ಶಾಲೆಗೆ ಹೋಗ್ಬೇಕಾದ್ರೂ ಕೂಡ ಮಗುವಿಗೇನಾದರೂ ನಾವು ಆಯ್ಕೆ ಕೊಟ್ರೆ, ಶಾಲೆಗೆ ಹೋಗ್ತೀಯೇನು ಅಂತ 3-4 ವರ್ಷದ ಮಗುವನ್ನು ಕೇಳಿದ್ರೆ ಶಾಲೆಗೆ ಹೋಗೋದಿಲ್ಲ, ನಾನು ಮನೆಯಲ್ಲೇ ಇರ್ತೀನಿ ಅಂತಾನೆ ಅಂತದವ್ರು. ಶಾಲೆಗೆ ಹೋಗುವುದೇ ದೊಡ್ಡ ಹಿಂಸೆ ಅದು. ಅದಕ್ಕೆ ಆರಂಭದಲ್ಲಿ ಆ ಥರ ತರಬೇತಿ ಕೊಟ್ಟು ಶಾಲೆಗೆ ಹೋಗ್ಬೇಕು, ಹೋದ್ರೆ ನಾಳೆ ದೊಡ್ಡ ಉದ್ಯೋಗ ಹಿಡಿದ್ವಿ, ದೊಡ್ಡ ಸಾಹೇಬನಾಗ್ತಿ ಅಂತ ಅದಕ್ಕೆಲ್ಲ ಮನಸ್ಸಿನಲ್ಲಿ ತುಂಬಬೇಕಾಗ್ತದೆ. ಮೊದಲು 1-2 ದಿವಸ ತಾಯಿ ಹೋಗಿ ತಾನು ಶಾಲೆಯಲ್ಲಿ ಕೂತು ಬರಬೇಕಾಗ್ತದೆ. ಈಗ ಶಾಲೆಗೆ ಹೋಗ್ಲಿಕ್ಕೆ ಕಲಿತ ಮಗು ಹೇಗಿದ್ರು ಸಾಯಂಕಾಲ ಮನೆಗೆ ಮರಳಿ ಬರ್ತೀನಲ್ಲ ಅಂತ ಭರವಸೆ ಇಟ್ಕೊಂಡು ಹೋಗಿರ್ತದೆ, ಬರ್ತದೆ. ಅದಾದ್ಮೇಲೆ ಕೆಲವು ತಿಂಗಳಗಟ್ಟಲೆ ಮನೆಯಿಂದ ದೂರ ಇರೋದನ್ನ ಕಲ್ತ್ಕೋತದೆ, ವರ್ಷಗಟ್ಟಲೆ ಮನೆಯಿಂದ ದೂರ ಇರೋದನ್ನ ಕಲ್ತ್ಕೋತದೆ. ನಾನು ಉದ್ಯೋಗ ಮಾಡಬೇಕಾದ್ರೆ, ನಾನು ಹಣ ಸಂಪಾದನೆ ಮಾಡಬೇಕಾದ್ರೆ ಯಾವ ದೇಶಕ್ಕಾದ್ರೂ ಹೋಗ್ಬೇಕು, ಯಾರು ಊರಿಗಾದ್ರೂ ಹೋಗ್ಬೇಕು, ಪ್ರಸಂಗ ಬಂದ್ರೂ ಹೋಗ್ಬೇಕು ಅನ್ನುವಂಥ ಧೈರ್ಯ ಆಗ್ತದೆ. ಇದನ್ನೆಲ್ಲ ತರಬೇತಿ ಅಂತ ಮನುಷ್ಯ ಭಾವಿಸಿದಾಗಲೇ ಅವನು ಉದ್ಧಾರ ಕಾಣ್ತಾನೆ. ಎಲ್ಲಿ ಯಾರು ಕೂತಲ್ಲೇ ಕೂತಿರ್ತಾನೆ ಅವನಿಗೇನು ತರಬೇತಿ ಸಿಗ್ತದೆ? ಏನೂ ಸಿಗೋದಿಲ್ಲ. ಅದರಿಂದ ಯಾವತ್ತೂ ನಮಗೆ ಆಪತ್ತು ಬರ್ತಿರ್ಲಿ ಅಂತ ಅವಳು ಕೇಳ್ಕೊತಿದ್ದಾಳೆ. ಸರಿ, ಕುಂತಿಯಂತೆ ನಾವು ಕೂಡ ಆಪತ್ತು ಬರ್ತಿರ್ಲಿ ಅಂತ ಕೇಳ್ಕೊಳ್ಳುವುದು ಹೇಗಿದೆ? ನಮ್ಮ ಜೀವಮಾನದ ಎಷ್ಟು ಪ್ರಸ್ತುತ ಅಂತನೂ ಈ ಶ್ಲೋಕ ಕೇಳಿದವರೆಲ್ಲ ಒಂದೊಂದ್ಸರಿ ಪ್ರಶ್ನೆ ಮಾಡ್ತಾರೆ. ಅನೇಕ ಬಾರಿ ಏನಾಗ್ತದೆ ಅಂದ್ರೆ, ಮನುಷ್ಯನ ಬುದ್ಧಿ ಬಹಳ ಚಂಚಲ, ಬಹಳ ಅಸ್ತವ್ಯಸ್ತ. ಅದಕ್ಕೆ ಬಹಳ ಸುಖವನ್ನೂ ತಾಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಹಳ ದುಃಖವನ್ನು ತಾಳ್ಕೊಳ್ಳಿಕ್ಕೂ ಆಗೋದಿಲ್ಲ. ವಿಪರೀತ ಸುಖ, ದೊಡ್ಡ ಅನುಕೂಲ ಎಲ್ಲಾನು ಬಂದುಬಿಟ್ರೆ ಅದಕ್ಕೆ ಅಹಂಕಾರ ಬಂದ್ಬಿಡ್ತದೆ. ಎಲ್ಲನೂ ಮರಿತಾನೆ. ದೇವರನ್ನು ಮರೆಯೋದೇನೋ ತಂದೆ ತಾಯಿಯನ್ನೇ ಮರಿತಾನೆ, ತನ್ನವರನ್ನೇ ಮರಿತಾನೆ, ತಾನಿದ್ದ ನೆಲವನ್ನೇ ಮರಿತಾನೆ. ಇದು ಮನುಷ್ಯನ ಸ್ಥಿತಿ. ವಿಪರೀತ ದುಃಖ ಬಂದಾಗಲೂ ಕೂಡ ಯಾವ ದೇವರು, ಇಷ್ಟೆಲ್ಲ ದೇವರನ್ನು ನಂಬಿದಕ್ಕೆ ನನಗೆ ಸಿಕ್ಕಿತೇನೋ ಅಂತ ಆಲೋಚನೆ ಮಾಡ್ತಾನೆ. ನೀವು ಕೇಳಿರ್ತೀರಿ, ವಿಪರೀತ ದುಃಖಕ್ಕೊಳಗಾಗಿ ಕೊನೆಗೆ ಆ ದೇವರ ಪ್ರತಿಮೆಗಳನ್ನ ತಗೊಂಡೋಗಿ ಬಾವಿಗೆ ಹಾಕಿದವರಿದ್ದಾರೆ. ಇನ್ಮೇಲೆ ದೇವರ ಪೂಜನೆ ಬೇಡ ಅಂತ ಹೇಳಿ ಎಲ್ಲನೂ ಬಿಟ್ಟು ನಾಸ್ತಿಕರಾಗಿ ಬಿಟ್ಟವರು ಇದ್ದಾರೆ. 50-60 ವರ್ಷ ಬದುಕಿ ಆಸ್ತಿಕರಾಗಿ, ಬಹಳ ದೊಡ್ಡ ಆಸ್ತಿಕರೇನಲ್ಲ, ಋಷಿಮುನಿಗಳಾಗಿ ಬದುಕಬೇಕಾಗಿಲ್ಲ, ಸಾಮಾನ್ಯ ಆಸ್ತಿಕರಾಗಿ ಬದುಕಿ ಇದ್ದವರು ಕೊನೆಗೆ ಒಂದು ದಿವಸ ನನಗೆ ಇದ್ಯಾವುದು ಬೇಡ, ಯಾವುದು ಏನು ಉಪಯೋಗ ಇಲ್ಲ ಅಂತ ನಾಸ್ತಿಕರಾಗಿ ಬಿಟ್ಟವರು ಇದ್ದಾರೆ. ಅದಕ್ಕೆ ವಿಪರೀತವಾಗಿ 50-60 ವರ್ಷ ಯೌವನದ ಹುಮ್ಮಸ್ಸಿನಲ್ಲಿ ನಾಸ್ತಿಕರಾಗಿ ಬದುಕಿ ಕೊನೆಗೆ ಆಸ್ತಿಕ ಮಾರ್ಗದ ಕಡೆಗೆ ತಿರುಗಿದವರು ಇದ್ದಾರೆ. ಹೀಗೆಲ್ಲ ಇರ್ತಾರೆ. ಮನುಷ್ಯನಿಗೆ ಅವನ ಬುದ್ಧಿಯೇ ಬಹಳ ಸೀಮಿತ, ಬಹಳ ಬುದ್ಧಿವಂತ ಅಂತ ಅವ್ನು ಹೇಳ್ಕೋತಾನಷ್ಟೇ.
ಉಳಿದ ಪ್ರಾಣಿಗಳಿಗೆ ಹೋಲಿಸಿದ್ರೆ ಅವನ ಬುದ್ಧಿ ದೊಡ್ಡದಿರಬಹುದು, ಆದರೂ ಅದು ಬಹಳ ಸೀಮಿತವೇ. ಅತಿಯಾದ ಸುಖ ಅತಿಯಾದ ದುಃಖ ಯಾವುದನ್ನೂ ತಡ್ಕೊಳ್ಳಿಕ್ಕಾಗೋದಿಲ್ಲ. ನಮ್ಗೆ ಯಾವತ್ತೂ ಆಪತ್ತೇ ಬರ್ತಿರ್ಲಿ ಅಂತ ಕುಂತಿ ಹೇಳಿದ್ಲು ಅಂತೇಳಿ ನಾವು ಒಂದು ವೇಳೆ ಹಾಗೆ ಹೇಳಿದ್ರೆ ನಮ್ಮ ಗತಿ ಏನಾಗ್ತದೆ? ಆಯ್ತು, ವಿಪರೀತವಾದ ಆಪತ್ತು ಬಂತು, ಅದನ್ನು ತಡ್ಕೊಳ್ಳಿಕ್ಕೆ ನಮಗಾಯ್ತಾ? ತಡ್ಕೊಳ್ಳಿಕ್ಕೆ ಆಗದೆ ಹೋದ್ರೆ ಅವಾಗ ಏನು ಮಾಡಬೇಕು? ಕೊನೆಗೆ ಭಗವಂತನೆಲ್ಲ ಇಷ್ಟೆಲ್ಲ ಆರಾಧನೆ ಮಾಡಿದ್ರೆ ನನಗೇನಾಯ್ತು ಅಂತ ಅದೆಲ್ಲ ಬಿಟ್ಟು ಹೋಗುವಂಥ ಪ್ರಸಂಗ ಬಂದ್ರೆ ಅದಕ್ಕೆ ಕುಂತಿ ಹೇಳ್ತಾಳೆ, ಆಪತ್ತು ಬರಬೇಕು. ಎಂಥ ಆಪತ್ತು ಬರಬೇಕು ಅಂದ್ರೆ ನಿನ್ನನ್ನು ನೆನಪಿಸುವ ಆಪತ್ತು ಬರಬೇಕು. ನಿನ್ನನ್ನು ಮರೆಸುವ ಆಪತ್ತು ಬರೋದು ಬೇಡ, ನಿನ್ನನ್ನು ನೆನೆಸುವಂತ ಆಪತ್ತೇ ಬರಲಿ. ನಿನ್ನನ್ನು ನೆನೆಸುವ ಆಪತ್ತೇ ಬಂದ್ರೆ ಅದು ಆಪತ್ತೇ ಅಲ್ಲ, ಅದು ಸಂಪತ್ತೇ. ಅದು ವಿಪತ್ ವಿಸ್ಮರಣಂ ವಿಷ್ಣು ಸಂಪತ್ತಸ್ಯ ನಿಷೇವಣಂ ಅಂತ ಶಾಸ್ತ್ರದಲ್ಲಿ ಅದನ್ನ ಹಾಗೆ ಹೇಳ್ತಾರೆ. ವಿಪತ್ತು ಅಂದ್ರೆ ಭಗವಂತನನ್ನು ಮರೆಯುವುದು, ಆಪತ್ತು ಅಂದ್ರೆ ಅವನನ್ನು ನೆನಪಿಟ್ಕೊಳ್ಳೋದು. ಆದ್ರಿಂದ ಆಪತ್ತು ಬರಲಿ ನಮಗೆ, ಆದ್ರೆ ಆ ಸಂದರ್ಭದಲ್ಲಿ ನಿನ್ನ ನೆನಪು ಕೊಡುವಂಥ ಆಪತ್ತೇ ಬರಲಿ. ಅದರಿಂದ ನಿನ್ನ ದರ್ಶನ ಆಗ್ತದೆ. ಇವತ್ತಲ್ಲದೆ ಹೋದ್ರೂ ನಾಳೆ ಆದ್ರೂ ನಿನ್ನ ದರ್ಶನ ಆಗ್ತದೆ. ಕೊನೆಗೊಂದು ಬಾರಿ ಸಂಸಾರದಿಂದ ಬಿಡುಗಡೆಯೂ ಆಗ್ತದೆ. ಆದ್ರಿಂದ ಯಾವತ್ತೂ ಆಪತ್ತು ಬರ್ತಿರ್ಲಿ ಅಂತ ಅವಳು ಕೇಳ್ತಿದ್ದಾಳೆ. ನಮಗೆ ಈ ಶ್ಲೋಕವನ್ನು ನಾನು ನೆನಪು ಮಾಡಿಕೊಂಡಾಗೆಲ್ಲ ನಿಮ್ಮ ಜೀವನಗಳನ್ನ ನಾವು ಹೋಲಿಸಿ ನೋಡಿದಾಗಾಯ್ತು, ಕುಂತಿಯ ಜೀವನ ಹೋಲಿಸಿ ನೋಡಿದಾಗಾಯ್ತು. ನನಗೆ ಯಾವತ್ತೂ ಆಪತ್ತು ಬರ್ತಾ ಇರಲಿ, ನಿನ್ನ ಸ್ಮರಣೆ ಆಗ್ತದೆ, ಆವಾಗ ನೀನು ದರ್ಶನ ಕೊಡ್ತಿ ಅಂತ ಹೀಗೆಲ್ಲ ಕೇಳ್ಕೊಂಡ್ಲಲ್ಲ ಅವಳು. ಅದು ಕೊನೆಗೆ ಅವಳಿಗೆ ಏನು ರಕ್ಷಣೆ ಕೊಟ್ಟ ಭಗವಂತ ಅಂತೂ ವಿಪರೀತವಾಗಿ ಪ್ರಶ್ನೆ ಕೇಳಿದವರಿದ್ದಾರೆ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಕಾಡೇ ಗತಿ ಅಂತ ಗಾದೆ ಮಾತಿನ ಕೇಳಿದ್ದೀವಿ. ಕುಂತಿಗಾಗಲಿ ಅವಳ ಮಕ್ಕಳಿಗಾಗಲಿ ಭಗವಂತ ಏನು ರಕ್ಷಣೆ ಕೊಟ್ಟ? ಇಷ್ಟು ನಂಬಿದ್ರಲ್ಲ ಅವರು, ಏನು ರಕ್ಷಣೆ ಕೊಟ್ಟ ಅಂತ ಕುಂತಿನ ಕುರಿತು ಕೇಳ್ತಾರೆ. ಅದಷ್ಟೇ ಕುಂತಿ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಮಲ್ಲಿಯೂ ಕೂಡ ಇಷ್ಟೆಲ್ಲ ನೀವು ಧರ್ಮಾಚರಣೆ ಮಾಡ್ತಿದ್ದೀರಿ, ನಿಮ್ಗೆ ಏನು ಸಿಕ್ಕಿತು ಅಂತ ಕೇಳಿದವರು ಕೂಡ ಇದ್ದಾರೆ. ನಮ್ಮ ದೃಷ್ಟಿಯಲ್ಲಿ ರಕ್ಷಣೆ ಸಿಗುವುದು ಅಂದ್ರೆ ಏನು? ಭಗವಂತ ನಮ್ಮನ್ನು ರಕ್ಷಿಸಬೇಕು, ಭಗವಂತ ನಮ್ಮನ್ನು ಕಾಪಾಡಬೇಕು. ಹೇಗೆ ಅಂತ ಯಾರಾದ್ರು ಕೇಳಿದರೆ ಅದಕ್ಕೆ ನಮ್ಮದೇ ಆದ ಒಂದು ದೊಡ್ಡ ಪಟ್ಟಿ ಇದೆ ನಮ್ಮ ಹತ್ರ. ನಮ್ಮ ದೃಷ್ಟಿಕೋನ ಹೇಗಿರ್ತದೆ ಅಂದರೆ, ಭಗವಂತ ಯಾವತ್ತು ನಮ್ಮ ಆಪ್ತ ಕಾರ್ಯದರ್ಶಿ ಅಂತೆ, ಪರ್ಸನಲ್ ಸೆಕ್ರೆಟರಿ ಅಂತೆ ನಮ್ಮ ಪಕ್ಕದಲ್ಲಿದ್ದು ನಿನ್ನನ್ನು ಹೇಗೆ ರಕ್ಷಿಸಬೇಕು ಅಂತ ನಮ್ಮನ್ನು ಕೇಳಿ ನಮಗೆ ಬೇಕಾದಂತೆ ಭಗವಂತ ಮಾಡಿದ್ರೆ ಅವನನ್ನು ಮೆಚ್ಚುತ್ತೇವೆ. ನಮಗೆ ಬೇಕಾದಂತೆ ಭಗವಂತ ಮಾಡದೆ ಹೋದ್ರೆ ಭಗವಂತನನ್ನು ತಿರಸ್ಕಾರನೇ ಮಾಡ್ತೀವಿ ನಾವು. ನಮ್ದು ಇಂಥ ಕ್ಷುಲ್ಲಕವಾದಂತಹ ಸ್ವಭಾವ ಇದೆ. ಭಗವಂತ ತನಗೇನು ಬೇಕೋ ಅದನ್ನು ಮಾಡ್ತಾನೆ, ಇದನ್ನ ನಾವು ಗಮನಿಸ್ಬೇಕು. ಅವಳಿಗೆ ಸಣ್ಣ ವಯಸ್ಸಿನಲ್ಲೇ ವೈಧವ್ಯ ಬಂದಿತ್ತು ಕುಂತಿಗೆ. ಈ 5 ಜನ ಮಕ್ಕಳನ್ನ ರಕ್ಷಿಸುವಂತಹ ಜವಾಬ್ದಾರಿ ಬಿತ್ತು. ಅದು ಕಾಡಿನಲ್ಲಿದ್ದವಳು, ಕಾಡಿನಲ್ಲೇ ಗಂಡ ತೀರ್ಕೊಂಡಾಗ ಅವರನ್ನ ನಾಡಿಗೆ ಕರ್ಕೊಂಡು ಬಂದು ಆ ಪಾಂಡವರಿಗೆ ಅವರ ಸಾಮ್ರಾಜ್ಯದಲ್ಲಿ ಹಕ್ಕು ಕೊಡಿಸುವುದ್ರೊಳಗೆ ಅವಳು ಎಷ್ಟು ಶ್ರಮ ಪಟ್ಟು, ಏನೋ ಸ್ವಲ್ಪ ಹಾದಿಗೆ ಬಂದಿತ್ತು ಅನ್ನೋದ್ರೊಳಗೆ ಮತ್ತೆ ಹಾದಿ ಬಿಡ್ತಿತ್ತೆಲ್ಲನೂ. ಜೀವಮಾನದಲ್ಲಿ ಏಕಚಕ್ರ ನಗರದ ಈ ಅರಗಿನ ಮನೆಯಲ್ಲಿ ಅವರು ಬೆಂದು ಹೋಗುವ ಪ್ರಸಂಗ ಏನಿತ್ತು, ಆ ಒಂದು ಪ್ರಸಂಗ, ಮತ್ತೆ ಜೂಜಾಟದ ಪ್ರಸಂಗ, ಈ 2 ಪ್ರಸಂಗದಲ್ಲಿ ಅವರು ಮನೆಯಿಂದ ಹೊರಗೆ ಬಿದ್ರಲ್ಲ, ಕೈಯಲ್ಲಿ ಒಂದು ಪೈಸನೂ ಇಲ್ಲದೆ ಮನೆಯಿಂದ ಹೊರಗೆ ಬಿದ್ದರು. ಅಂಥ ಪ್ರಸಂಗ ಆಗಿದ್ರೆ ಎಷ್ಟೋ ಜನ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಿದ್ರು. ಆದರೆ ಅವ್ರು ಹೀಗೆ ಬದುಕಿದ್ರು. ಹಾಗೆ ಬದುಕಲಿಕ್ಕೆ ಬೇಕಾದಂಥ ಮಾರ್ಗದರ್ಶನ ತನ್ನ ಮಕ್ಕಳಿಗೆ ಅವಳು ಮಾಡಿದ್ಲು. ಪಾಂಡವರನ್ನ ಭಗವಂತ ರಕ್ಷಿಸಿದನ? ಅನೇಕ ಸರಿ ಪಾಂಡವರನ್ನು ರಕ್ಷಿಸಿದನ, ನಮ್ಮನ್ನು ಭಗವಂತ ರಕ್ಷಿಸ್ತಾ ಇದ್ದಾನ ಅಂತೆಲ್ಲ ಪ್ರಶ್ನೆ ಕೇಳ್ಕೊಂಡಾಗ ಭಗವಂತ ಏನು ರಕ್ಷಿಸ್ತಾನೆ, ಹೇಗೆ ರಕ್ಷಿಸಿದ್ದಾನೆ ನಮ್ಮನ್ನ? ನಾವು ಹೇಳಿದಂತೆ ಅವ್ನು ಮಾಡಬೇಕು. ನಮಗೆ ಬಾಲ್ಯದಲ್ಲಿ ಸರಿಯಾದ ನಾವು ಅಪೇಕ್ಷೆ ಪಟ್ಟ ಶಿಕ್ಷಣ ನಾವು ಸಿಗಬೇಕು, ನಾವು ಅಪೇಕ್ಷೆ ಪಟ್ಟಂಥ ಉದ್ಯೋಗ, ನಾವು ಅಪೇಕ್ಷೆ ಪಟ್ಟಂಥ ವ್ಯವಹಾರ, ನಾವು ಅಪೇಕ್ಷೆ ಪಟ್ಟಂಥ ಹೆಣ್ಣು ಅಥವಾ ಗಂಡು ನಮಗೆ ಸಿಗಬೇಕು. ನಮಗೆ ನಮ್ಮ ಜೀವಮಾನದಲ್ಲಿ ಯಾರೂ ಸಾಯಬಾರ್ದು, ನಾವು ದೀರ್ಘಕಾಲ ಬದುಕಬೇಕು, ಬೇಕಾದಾಗ ದುಡ್ಡು ಸಿಗ್ತಾ ಇರಬೇಕು. ಎಲ್ಲ ಸುಲಲಿತವಾಗಿ ನಡೆದ್ರೆ ಭಗವಂತ ನಮ್ಮನ್ನು ರಕ್ಷಿಸಿದ್ದಾನೆ ಅಂತ ನಾವು ತಿಳ್ಕೊಳ್ಳೋದು. ಸ್ವಲ್ಪ ಏರುಪೇರಾದರೂ ಕೂಡ ಭಗವಂತ ಏನು ರಕ್ಷಿಸ್ತಾನೆ ಅಂತ ಭಗವಂತನ ಪ್ರವೃತ್ತಿಯನ್ನೇ ನಾವು ಅನುಮಾನಿಸ್ತೀವಿ, ಅವಮಾನಿಸ್ತೇವೆ. ನಾನು ಅನೇಕ ಬಾರಿ ಆಲೋಚನೆ ಮಾಡಿದ್ದೆ, ಜೂಜಾಟದಲ್ಲಿ ನನ್ನ ಮಕ್ಕಳನ್ನು ನೀನು ರಕ್ಷಿಸಿದಿ, ನಮ್ಮ ಸೊಸೆಯನ್ನು ನೀನು ರಕ್ಷಿಸಿದಿ ಅಂತ ಕೇಳ್ಕೊತಾ ಇದ್ದಾಳಲ್ಲ ಅವಳು. ಅಸತ್ ಸಭಾಯ ಅಂತ ಕುಂತಿಯನ್ನ
ಭಗವಂತ ರಕ್ಷಿಸಿದ್ದು ಹೌದಾ? ಹೇಗೆ ರಕ್ಷಿಸಿದ? ನಾವಾದ್ರೆ ಏನ್ ಮಾಡ್ತಿದ್ವಿ, ಕುಂತಿಯನ್ನು ಭಗವಂತ ದ್ರೌಪದಿಯನ್ನು ಭಗವಂತ ರಕ್ಷಿಸುವುದು ಅಂದ್ರೆ ದ್ರೌಪದಿಯ ಸೀರೆಗೆ ಅವಳ ತಲೆಗೆ ದುಶಾಸನ ಕೈ ಹಾಕಿದ ಕೂಡಲೇ ಅಲ್ಲೇ ಅವ್ರಿಗೊಂದು ಕರೆಂಟ್ ಶಾಕ್ ಹೊಡೆದು ಆತ ನಿಷ್ಕ್ರಿಯ ಆಗಿಬಿಡ್ಬೇಕಾಗಿತ್ತು ಅಥವಾ ಸತ್ತೋಗ್ಬಿಡ್ಬೇಕಾಗಿತ್ತು. ಭಗವಂತ ಹಾಗೆ ಯಾಕೆ ಮಾಡಲಿಲ್ಲ? ಕುಂತಿಗೆ, ಆ ದ್ರೌಪದಿಗೆ ತಲೆ ಕೂದಲೆಲ್ಲ ಬಿಚ್ಚಿ ಅಸ್ತವ್ಯಸ್ತ ಆಗುವ ಪ್ರಸಂಗ ಬಂತು, ಉಟ್ಟ ಬಟ್ಟೆ ಅಸ್ತವ್ಯಸ್ತ ಆಗುವಂತ ಪ್ರಸಂಗ ಬಂತು. ಅದಾದ್ಮೇಲೆ ಬಂದು ಅಕ್ಷಯಾಂಬರ ಕೊಟ್ಟ. ಎಲ್ಲ ಸರ್ವನಾಶ ಆದ್ಮೇಲೆ ಆ ಜೂಜಾಟದಲ್ಲಿ ಅವ್ರು ಎರಡೆರಡು ಬಾರಿ ಸೋತು ಕಾಡು ಪಾಲಾದಾಗ ಅಲ್ಲಿ ಬಂದ ಕೃಷ್ಣ. ಅದಕ್ಕಿಂತ ಮೊದಲು ಅವ್ನು ಬರಲೇ ಇಲ್ಲ. ಎಲ್ಲಿ ಹೋಗಿದ್ಯೋ ಅಂತ ಯಾರು ಕೇಳಿದ್ರೆ, ನಮ್ಮ ಊರಿನ ಮೇಲೆ ಒಬ್ಬ ಸಾಲ್ವ ಅಂತ ಒಬ್ಬ ದಂಡೆತ್ತಿ ಬಂದಿದ್ದ, ಅವನನ್ನು ನೋಡ್ಕೋತಾ ಇದ್ದೆ, ಅವನನ್ನು ಸುಮರ್ಸ್ಲಿಕ್ಕೆ ಹೋಗಿದ್ದೆ ನಾನು, ಅದಕ್ಕಾಗಿ ನಿಮ್ಮ ಹತ್ರ ಬರ್ಲಿಕ್ಕಾಗ್ಲಿಲ್ಲ. ನಾ ಬಂದಿದ್ರೆ ನಿಮ್ಮನ್ನು ಜೂಜಾಟ ಆಡ್ಲಿಕ್ಕೆ ಬಿಡ್ತಿರ್ಲಿಲ್ಲ, ನಿಮಗೆ ಯಾವತ್ತು ಬರ್ಲಿಕ್ಕೆ ಬಿಡ್ತಿದ್ದಿಲ್ಲ ಅಂತ ಉತ್ತರ ಕೊಟ್ಟಿದ್ದೆ. ಸರ್ವಕರ್ತ ಸರ್ವಶಕ್ತನಾದಂತ ಭಗವಂತನಿಗೆ ತಾನು ಎಲ್ಲೇ ಸಾಲ್ವನೋ ಮತ್ತೆ ಯಾರ ಜೊತೆ ಯುದ್ಧ ಮಾಡ್ತಿದ್ದಾಗಲೂ ಕೂಡ ಪಾಂಡವರು ರಕ್ಷಣೆ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಅದು ಪ್ರಶ್ನೆ ಅಲ್ಲ. ಒಟ್ಟಾರೆ ಜೀವಮಾನದಲ್ಲಿ ಅದು ಪಾಂಡವರ ಜೀವಮಾನ ಇರ್ಬೋದು, ನಿಮ್ಮ ಜೀವಮಾನ ಇರಬಹುದು, ಯಾರದೇ ಜೀವಮಾನ ಇರಲಿ, ಯಾವ ಕಾಲದಲ್ಲಿ ಯಾರಿಗೆ ಏನಾಗಬೇಕೋ, ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಯಾರಿಗೆ ಏನಾಗಬೇಕು ಅದು ಆಗ್ತಿರ್ತದೆ. ಕುಂತಿ ದ್ರೌಪದಿಯನ್ನು ಭಗವಂತ ರಕ್ಷಿಸಿದ್ದು ಯಾವಾಗ? ಅವಳಿಗೆ ತೀರಾ ಅವಮಾನ ಆಗದೆ ಇರುವಂತೆ ರಕ್ಷಿಸಿದ. ಅವಳ ಉಟ್ಟ ಬಟ್ಟೆಗೆನೆ ಕೈ ಹಾಕದೇ ಇರುವಂತೆ ಅವನು ಮಾಡಲಿಲ್ಲ. ಅಷ್ಟಾಗಬೇಕಾದದ್ದು ಅವಳ ಜೀವಮಾನದಲ್ಲೂ ಇತ್ತು. ಇದರಿಂದ ನಾವೇನು ತಿಳ್ಕೊಳ್ಬೇಕಂದ್ರೆ, ನಮ್ಮ ಹಿಂದೆ ಸ್ವಯಂ ಪರಮಾತ್ಮನೇ ಇರಬಹುದು. ಸ್ವಯಂ ಪರಮಾತ್ಮನೇ ಇದ್ರೂ ಕೂಡ ಯಾವಾಗ ಏನೇನಾಗಬೇಕಾಗ್ತದೋ ಅದೆಲ್ಲ ಹಾಗೇ ಆಗ್ಬೇಕಾಗ್ತದೆ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಹರಿಯೇ ಅಂತ ಭಗವಂತ ಆದ್ರೂ ಏನ್ ಮಾಡ್ಯಾನ. ಆದ್ರಿಂದಲೇ ಸಜ್ಜನರು ಧಾರ್ಮಿಕರು ಅಂದವರ ಬಾಳಿನಲ್ಲಿ ಕೂಡ ಅನೇಕ ಥರದ ಕಷ್ಟಗಳನ್ನ ಅವ್ರು ಎದುರಿಸುವಂತ ಪ್ರಸಂಗ ಬಂದೇ ಬರ್ತದೆ. ಇಲ್ಲೇ ಮುಂದೆ 9ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತದೆ. ಯತ್ರ ಧರ್ಮಸುತೋ ರಾಜ ಗದಾಪಾಣಿರು ವೃಕೋದರಃ ಕೃಷ್ಣೋಸ್ತ್ರೀ ಗಾಂಡಿವಂ ಚಾಪಿ ಸುಹೃತ್ ಕೃಷ್ಣ ತಥೋ ವಿಪತಂತ್. ಭೀಷ್ಮರು ಪಾಂಡವರಿಗೆ ಹೇಳೋ ಮಾತು. ನಿಮ್ಮಂಥ ಪಾಂಡವರಂಥ ಮಹಾಧರ್ಮಾತ್ಮರಿಗೆ ಆಪತ್ತು ಬರುವುದು ಅಂದ್ರೆ ಏನು? ನಂಬಲಿಕ್ಕಾಗದೇ ಇರುವಂಥ ಸಂಗತಿ ಇದು ಅಂತಾರವ್ರು. ಅದು ಹೇಗೆ ಅಂದ್ರೆ, ನೀವು ಐವರು ಎಂಥವರು? ಇತ್ರ ಧರ್ಮಸುತೋ ರಾಜ, ಸ್ವಯಂ ಧರ್ಮಾತ್ಮನಾದ ಯಮಧರ್ಮನ ಅಂಶ ಇದು ಹುಟ್ಟಿದ ಧರ್ಮರಾಜನೇ ರಾಜ. ಅವನ ಸಾಮ್ರಾಜ್ಯಕ್ಕೆ ಪಂಚಪಾಂಡವರಿಗೆ ರಕ್ಷಕನಾಗಿ ಗದಾಪಾಣಿ ಮೃಕೋದರ, ಕೈಯಲ್ಲಿ ಸದಾ ಗದೆ ಹಿಡಿದು ನಿಂತಂತ ಬಲಭೀಮ ಅಲ್ಲಿದ್ದಾನೆ. ಕೃಷ್ಣ ಅಂದ್ರೆ ಅರ್ಜುನ. ಅರ್ಜುನ ಕೈಯಲ್ಲಿ ಗಾಂಡೀವ ಧನಸ್ಸನ್ನು ಹಿಡಿದು ಅಸ್ತ್ರಗಳನ್ನು ಹಿಡಿದು ಯಾವತ್ತೂ ಸಾಮ್ರಾಜ್ಯದ ಪಾಂಡವರ ರಕ್ಷಣೆಗಾಗಿ ಕಾದಿದ್ದಾನೆ. ಅರ್ಜುನ ಇದ್ದಾನೆ. ದ್ರೌಪದಿ, ಅವರ ಪತ್ನಿಯಾಗಿ ದ್ರೌಪದಿ ಇದ್ದಾಳೆ. ಅವಳ ಕಾಲ್ಗುಣದಿಂದಲೇ ಪಾಂಡವರಿಗೆ ದೊಡ್ಡ ಸಂಪತ್ತು ಸಿಕ್ಕಿತ್ತು. ಅಂಥ ಮಹಾಮಹಿಮೆ, ದೊಡ್ಡ ಪತಿವ್ರತೆಯಾದಂಥ ಮಹಾಮಹಿಮಾಳಾದಂಥ ದ್ರೌಪದಿ ಅಲ್ಲಿದ್ದಾಗ ಅವಳ ಸೌಭಾಗ್ಯದಿಂದ ಪಾಂಡವರಿಗೇನೂ ಆಪತ್ತು ಬರಬಾರದಿತ್ತು. ಆದರೂ ಬಂತು. ಕೊನೆಗೆ ಸುಹೃತ್ ಕೃಷ್ಣ, ಎಲ್ಲದಕ್ಕಿಂತ ಕಿರೀಟ ಇದೆ. ಪಂಚಪಾಂಡವರಿದ್ದಾರೆ, ದ್ರೌಪದಿ ಇದ್ದಾಳೆ, ಧೌಮ್ಯರಂಥ ದೊಡ್ಡ ಗುರುಗಳು ಅವರಿಗಿದ್ದಾರೆ, ಎಲ್ಲ ಸರಿ. ಕೃಷ್ಣನೂ ಇದ್ದಾನೆ ಕೊನೆಗೆ. ಅವರ ಹಿತೈಷಿಯಾಗಿ ಯಾವತ್ತೂ ಕೃಷ್ಣ ಇದ್ದಾನೆ. ಆದ್ರೆ ತಥೋ ವಿಪತ್ತು, ಅಲ್ಲಿ ಆಪತ್ತು ಬರ್ತದಲ್ಲ ಅಂತ ಭೀಷ್ಮರು, ಹೇಗೆ ಬಂತು ಆಪತ್ತು, ಹೇಗಿದೆ ಈ ಆಪತ್ತನ್ನ ನಾನು ನೋಡಿ ನನಗೆ ಇದನ್ನ ತಡೀಲಿಕ್ಕೆ ಆಗ್ತಿಲ್ಲ, ಆಪತ್ತು ಹೇಗೆ ಬಂತು ಅಂತ ಆಲೋಚನೆ ಮಾಡುವಂತ ಆಗ್ತಿದೆ ಅಂತ ಭೀಷ್ಮರು ಪಾಂಡವರಿಗೆ ಹೇಳ್ತಾರೆ. ಇದರಿಂದ ಒಟ್ಟಾರೆ ತಿಳಿಬೇಕೇನು? ಜಗತ್ತಿನಲ್ಲಿ ಭಗವಂತನಿಗೆ ಅತ್ಯಂತ ಪ್ರಿಯರಾದವರು ಪಾಂಡವರು. ಮತ್ತೊಂದು ಕಡೆಯಲ್ಲೂ ಪ್ರಹ್ಲಾದ, ಮತ್ತೊಂದು ಕಡೆ ಧ್ರುವ, ಇಂಥವರು ಅನೇಕ ಜನ ದೊಡ್ಡ ದೊಡ್ಡ ಭಕ್ತರು ಭಗವಂತನಿಗೆ ಇರ್ತಿರ್ತಾರೆ. ಅವ್ರ ಜೀವಮಾನದಲ್ಲಿ ಆಪತ್ತುಗಳು ಬಂದವು. ಮಮ ಪ್ರಾಣಾಹಿ ಪಾಂಡವಾಹ, ಕೃಷ್ಣ ಅಂತೂ ಪಾಂಡವಾನ್ ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ. ಧೃತರಾಷ್ಟ್ರ ಮತ್ತು ಅವನ ಮಗ ದುರ್ಯೋಧನ ಇಬ್ಬರಿಗೂ ಹೇಳಿದ ಕೃಷ್ಣ, ಪಾಂಡವರನ್ನು ದ್ವೇಷ ಮಾಡ್ತಿದ್ದೀರಲ್ಲ ನೀವು, ಇದು ಉಚಿತನ? ಇದು ಸರಿಯಾ? ಈಗ ನಾನು ಸಂಧಾನಕ್ಕಾಗಿ ನಿಮ್ಮ ಹಸ್ತಿನಾವತಿಗೆ ಬಂದಿದ್ದೀನಿ. ನೀವು ನನಗೆ ಒಳ್ಳೆಯ
ಅರಮನೆ ನನಗೆ ಇಳ್ಕೊಳ್ಳಿಕ್ಕೆ ಒಳ್ಳೆ ಅರಮನೆ, ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದೀರಿ. ಆದ್ರೆ ನಿಮ್ಗೆ ನನಗದು ಯಾವುದು ಬೇಡ ಆಗಿದೆ. ದ್ವಿಷದನ್ನಂನ ಭೋಕ್ತವ್ಯಂ, ಶತ್ರುಗಳು ಅನ್ನ ಯಾಕೆ ಊಟ ಮಾಡ್ಬೇಕು ನಾನು? ಪಾಂಡವಾನ್ ದ್ವಿಷಸೇ ರಾಜನ್, ನನ್ನ ಪ್ರಾಣರೇ ಆದಂಥ ಪಂಚ ಪ್ರಾಣರೇ ಆದಂಥ ಪಾಂಡವರಿಗೆ ದ್ವೇಷ ಮಾಡ್ತಿದ್ದೀಯಲ್ಲ, ನಿನ್ನ ಅನ್ನ ನಾನು ಯಾಕೆ ಊಟ ಮಾಡಬೇಕು ಅಂತ ಪಾಂಡವರ ಬಗ್ಗೆ ಅಷ್ಟು ಪ್ರೀತಿಯಿಂದ ತೋರಿಸಿದವನು ಕೃಷ್ಣ. ಆದ್ರೆ ಅಂಥವ್ರಿಗೂ ಆಪತ್ತು ಬಂತಲ್ಲ. ಅಂದ್ರೆ ನಾವು ಆಪತ್ತು ಅನ್ನೋದ್ರ ಬಗ್ಗೆ, ಆಪತ್ತಿನ ಒಂದು ಪರಿಭಾಷೆ ಏನಿದೆ ಅದನ್ನು ಬಹಳ ವಿಶಾಲವಾದ ಮನಸ್ಸಿನಿಂದ ನೋಡ್ಬೇಕಾಗ್ತದೆ. ನಾವೇನು ಪಂಚಪಾಂಡವರಂತೆ ಕೃಷ್ಣನಿಗೆ ಭಕ್ತರಲ್ಲ. ದಾಸರ ಹಾಡು ಬರ್ತದೆ, ಮೇಲಿಂದ ನನಗೂ ನೆನಪು ಮಾಡ್ಕೋಬೇಕಾಗ್ತಿರ್ತದೆ. ಒಲಿಸಲಾರೆ ಅರ್ಜುನನಂತೆ ಸಖನಾಗೆ, ಅರ್ಜುನನಂತೆ ಗೆಳೆಯನಾಗಿ ಭಗವಂತನ ಪ್ರಾರ್ಥನೆ ಮಾಡಿದ್ವಾ? ಆಗ್ಲಿಲ್ಲ. ಹನುಮಂತನಂತೆ ನಿತ್ಯ ಧ್ಯಾನ ಮಾಡಿದ್ವಾ? ಪ್ರಹ್ಲಾದನಂತೆ ಅಷ್ಟೊಂದು ಅಖಂಡವಾದ ನಿಷ್ಠೆಯಿಂದ ಏನು ಬೇಕಾದ್ ಬರಲಿ ಭಗವದ್ಭಕ್ತಿಯನ್ನು ಬಿಡೋದಿಲ್ಲ ಅಂತ ನಿಂತೆವ? ಧ್ರುವನಂತೆ ಬಾಲ್ಯದಲ್ಲೇ ಎಲ್ಲವನ್ನು ಬದಿಗೊತ್ತಿ ಭಗವಂತನ ದರ್ಶನಕ್ಕಾಗಿ ಹಂಬಲಿಸಿದ್ವಾ? ಏನ್ ಮಾಡಿದ್ವಿ? ಮತ್ತೆ ಏನೂ ಮಾಡಿಲ್ಲ ಅಂದಮೇಲೆ ಅವರಿಗೆ ಆಪತ್ತು ಬಂದಿದೆ. ಯಾಕಂದ್ರೆ ಅವರಷ್ಟು ನಾವೇನೂ ಅಲ್ಲ, ಅವ್ರ ಮುಂದೆ ನಾವೇನೂ ಅಲ್ಲ ಅಂದಮೇಲೆ ಮತ್ತೆ ನಮಗೆ ಆಪತ್ತು ಬರುವುದ್ರಲ್ಲಿ ಏನು ಅರ್ಥ ಇದೆ? ಇದನ್ನೆಲ್ಲ ಈ ದೃಷ್ಟಾಂತಗಳ ಮೂಲಕ ನಾವು ತಿಳ್ಕೊಳ್ಬೇಕಾದ್ರೆ ಇದೇ ಸಂಗತಿಗಳನ್ನೇ. ಹಾಗಾದ್ರೆ ಪಾಂಡವರಿಗೆ ರಕ್ಷಣೆ ಸಿಕ್ತೋ ಇಲ್ವೋ ಅಂತ ಪ್ರಶ್ನೆ ಬಂದ್ರೆ ಸಿಕ್ಕಿತ್ತು ರಕ್ಷಣೆ. ಕುಂತಿಯ ಮನೋಭಾವ ನಾವು ಗಮನಿಸ್ಬೇಕು. ನೀನು ಏನು ಮಾಡಿದಿ ಅಂತ ಅನ್ನೋದನ್ನ ನೆನಪು ಮಾಡ್ಕೊಂಡ್ಲು, ಏನು ಮಾಡಲಿಲ್ಲ ಅಂತ ಅನ್ನೋದನ್ನ ಅವಳು ಆ ಟೈಮ್ನಲ್ಲಿ ನೆನಪು ಮಾಡ್ಕೊಳ್ಳಿಲ್ಲ. ಹಾಗೆಲ್ಲ ನೆನಪು ಮಾಡ್ಕೊಳ್ಳೋದಾಗಿದ್ರೆ ಭಗವಂತನೇ ಆಗಲಿ ನಮಗೆ ಮಾಡಿದ್ದಕ್ಕಿಂತ ಮಾಡದೇ ಇರೋದು ಜಾಸ್ತಿ ಇದೆ. ಇದೊಂದು ಭಾರಿ ಸ್ವಾರಸ್ಯವಾದ ಸಂಗತಿ. ನಮ್ಮ ತಂದೆ ತಾಯಿಗಳನ್ನು ನಾವು ಪರಿಶೀಲನೆ ಮಾಡಿದರೆ ಅವ್ರು ಏನೇನು ಕೊಟ್ಟಿದ್ದಾರೆ ನಮಗೆ ಪಟ್ಟಿ ಮಾಡಿದ್ರು. ನಮ್ಮ ದೇಹ ಕೊಟ್ಟರು, ಶಿಕ್ಷಣ ಕೊಟ್ಟರು, ನಮಗೊಂದು ನೆಲೆ ಕಲ್ಪಿಸಿಕೊಟ್ರು, ಮದುವೆ ಮಾಡಿದ್ರು, ಪಟ್ಟಿ. ಇನ್ನೇನು ಮಾಡಲಿಲ್ಲ ಅಂತಂದ್ರೆ ನಮಗೆ ₹1,00,00,000 ಬೇಕಾಗಿತ್ತು. ನಮಗೊಂದು ಸಾದಾ ವಾಹನ ಕೊಟ್ಟರು, ಕಾರ್ ಕೊಡಲಿಲ್ಲ. ನಾವು ಏನೇನು ಕಂಪ್ಲೇಂಟ್ಗಳನ್ನು ಮಾಡ್ಬೋದಲ್ಲ. ತಂದೆ ತಾಯಿಗಳು ಮಾತಾಡಿದ್ದು ಹೀಗಾಯ್ತು. ಭಗವಂತನ ಬಗ್ಗೆನೂ ಕೂಡ ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೆ ಅಂದ್ರೆ ಈ ದೇಹ ಕೊಟ್ಟಿದ್ದಾನೆ, ಉಣ್ಲಿಕ್ಕೆ ಅನ್ನ ಕೊಟ್ಟಿದ್ದಾನೆ, ಮರ್ಯಾದೆಯನ್ನು ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅಂತ ನೆನಪು ಮಾಡ್ಕೊಳ್ಳೋದನ್ನು ಬಿಟ್ಕೊಂಡು ನಮ್ಗೆ ಅಧಿಕಾರ ಕೊಡಲಿಲ್ಲ, ನಾವು ಸ್ಥಾನಮಾನ ಕೊಡಲಿಲ್ಲ ಅಂತ ಆಲೋಚನೆ ಮಾಡುವುದಾದ್ರೆ ಎಲ್ಲಾ MLAಗಳು ಕೂಡ ಮಂತ್ರಿನೇ ಆಗ್ಬೇಕು ಅಂತಾರೆ, ಎಲ್ಲಾ ಮಂತ್ರಿಗಳು ತಾವು ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ, ತಾವು ಉನ್ನತ ಸ್ಥಾನದಲ್ಲೇ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಎಲ್ಲಾ ವರ್ಗ, ಎಲ್ಲಾ ಗುಂಪುಗಳಿಗೂ ಕೂಡ ಅಧಿಕಾರವೇ ಬೇಕಾಗ್ತದೆ. ಭಗವಂತ ನಮಗೆ ಕೊಟ್ಟಿದ್ದಕ್ಕಿಂತ ಕೊಡದೇ ಇದ್ದದ್ದು ಜಾಸ್ತಿ ಇದೆ. ಆದ್ರೆ ಆ ಕೊಡದೇ ಇದ್ದದ್ದು ಏನಿದೆಯಲ್ಲ, ಯಾಕೆ ಕೊಟ್ಟಿಲ್ಲ ಭಗವಂತ? ಕುಂತಿ ಜೀವನದಲ್ಲೂ ಹಾಗೆ, ಅದು ನಮ್ಮ ಜೀವನದಲ್ಲೂ ಹಾಗೆ, ಮತ್ತಾರು ನಾವು ನಮ್ಮ ಸುತ್ತಮುತ್ತ ನೋಡುವಂಥ ಜೀವನದಲ್ಲೂ ಇಷ್ಟೇ. ಕೊಟ್ಟಿದ್ದಕ್ಕಿಂತ ಕೊಡದೇ ಇದ್ದದ್ದು ಹೆಚ್ಚಿದೆ. ಆದ್ರೆ ಕೊಡದೇ ಇದ್ದ ಬಗ್ಗೆ ಅವಳು ಕಂಪ್ಲೇಂಟ್ ಮಾಡಲಿಲ್ಲ. ಏನು ಕೊಟ್ಟಿದ್ದಾನೆ ಅದನ್ನ ಆರ್ದ್ರವಾದ ಮನಸ್ಸಿನಿಂದ ನೆನಪು ಮಾಡ್ಕೊಂಡ್ಲು. ವಿಷದಿಂದ ರಕ್ಷಿಸಿದೆ, ಅಗ್ನಿಯಿಂದ ರಕ್ಷಿಸಿದೆ, ಕೆಟ್ಟ ಕ್ರೂರರಾದ ಕೌರವರ ಸಭೆಯಲ್ಲಿ ರಕ್ಷಿಸಿದೆ ಅಂತ ಹೇಳಿದ್ಲು. ನನ್ನ ಸೊಸೆಗೆ ಅವಮಾನ ಆಗ್ಲಿಲ್ಲ, ಅದನ್ನ ರಕ್ಷಿಸಿದೆ ನೀನು. ಅದ್ರ ಬದಲು ನನ್ನ ಸೊಸೆಗೆ ಸೀರೆ ಆ ದುಶಾಸನ ಮುಟ್ಟಿದ ಕೂಡಲೇ ಅವನು ಕರೆಂಟ್ ಶಾಕ್ ಹೊಡಿಬೇಕಾಗಿತ್ತು, ನೀನ್ ಯಾಕೆ ಅದನ್ನ ಮಾಡ್ಲಿಲ್ಲ ಅಂತ ತಗಾದೆ ಮಾಡಿಲ್ಲ, ಅದನ್ನ ಮಾಡ್ಲಿಲ್ಲ. ಕುಂತಿ ಜ್ಞಾನಿ ಆದ್ರಿಂದ ಭಗವಂತ ಏನು ಕೊಟ್ಟಿದ್ದಾನೆ ಅದರಿಂದ ಅವಳು ಸಮಾಧಾನದಿಂದಿದ್ದಾಳೆ. ಮುಖ್ಯವಾಗಿ ಅವಳ ಮಕ್ಕಳು ಅವ್ರು ಎಲ್ಲೇ ಹೋದ್ರು ಕೂಡ ಅವರು ನಾಡಿನಲ್ಲೇ ಇದ್ರು, ಕಾಡಿನಲ್ಲೇ ಇದ್ರು, ಧರ್ಮಾತ್ಮರಾಗಿ ಬದುಕಿದ್ರಲ್ಲ. ಮತ್ತೆ ಅದಕ್ಕಿಂತ ದೊಡ್ಡ ಅವಕಾಶ ಇನ್ನೇನಿದೆ? ಅದು ಆ ಅವಕಾಶ ಕೊಟ್ಟನಲ್ಲ ಭಗವಂತ. ಅದು ಬಿಟ್ಟು ಪಾಂಡವರು ಹುಟ್ಟಿದಾರಭ್ಯ ಸಾಯುವವರೆಗೂ ಅಖಂಡವಾಗಿ ಹಸ್ತಿನಾವತಿ ಸಿಂಹಾಸನದಲ್ಲೇ ಇರಬೇಕಾಗಿತ್ತು. ಅವ್ರಿಗೆ ಯಾರು ಆಪತ್ತು ತರಬಾರ್ದು, ಅವ್ರ ಮೇಲೆ ಯಾವ ಶತ್ರುಗಳು ಅವ್ರಿಗೆ ತೊಂದರೆ ಕೊಡಬಾರ್ದು. ಹೀಗೆ ಮಾಡಿದ್ರೆ ಮಾತ್ರ ಭಗವಂತ ನಮ್ಮನ್ನು ರಕ್ಷಿಸಿದ್ದಾನೆ. ಭಗವಂತ ರಕ್ಷಿಸುವುದು ಅಂದ್ರೆ ಅಷ್ಟೇ ರಕ್ಷಣೆ, ಅದೇ ರಕ್ಷಣೆ ಅಂತ ಆಲೋಚನೆ ಮಾಡಿದರೆ ಈ ಜಗತ್ತಿನಲ್ಲಿ ಭಗವಂತ ಯಾರನ್ನೂ ರಕ್ಷಿಸದೇ ಇದ್ದಂತೆ ಆಗ್ತದೆ. ಯಾರಿಗೆ ಆಪತ್ತು ಬಂದಿಲ್ಲ? ವಿಪದ ಕಸ್ಯನ ವ್ಯಸನಂ ಪ್ರಾಪ್ತಂ ಶ್ರೇಯಃ ಕಸ್ಯ ನಿರಂತರಾಹ, ರಾಮಾಯಣ ಹೇಳ್ತದೆ. ದುಃಖ ಯಾರಿಗೆ ಬಂದಿಲ್ಲ? ನಿರಂತರವಾಗಿ ಹುಟ್ಟಿದಾರಭ್ಯ ಸಾಯುವವರೆಗೂ ಸಂಪತ್ತಿನಲ್ಲೇ ಅನುಕೂಲಕರ ಸ್ಥಿತಿಯಲ್ಲೇ ಎಷ್ಟು ಜನ ಇದ್ದಾರೆ? ಇದನ್ನ ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ಲ. ಏನು ಮಾಡಲಿಲ್ಲ ಅನ್ನೋದನ್ನು ಯಾವತ್ತೂ ಕೊಣಗಾಡಲಿಲ್ಲ, ಏನು ಮಾಡಿದ್ದಾನೆ ಅನ್ನೋದನ್ನು ಕೊಣಗಾಡಿಲ್ಲ. ಮುಖ್ಯವಾಗಿ ಅವರು ಧರ್ಮ ಮಾರ್ಗದಲ್ಲಿದ್ದರು. ಧರ್ಮ ಮಾರ್ಗದಲ್ಲಿದ್ದು ಅವರಿಗೆ ಸದ್ಗತಿ ಆಗುವಂತೆ ನಾಳೆ ಅವರು ಮುಕ್ತರಾಗ್ತಾರಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ,
ಪಾಂಡವಾನಂತ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ. ಪಾಂಡವರು ಈಗ ಬಹುತೇಕ ಮುಕ್ತಿಗೆ ಹೋಗಿ ಆಗಿದೆ. ಅದು ಅವ್ರದ್ದು ವೇಟಿಂಗ್ ಲಿಸ್ಟ್ ನಲ್ಲೂ ರಿಸರ್ವೇಶನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ನಲ್ಲೂ ಇಲ್ಲ. ಅವ್ರ ಸೀಟ್ ಕನ್ಫರ್ಮ್ ಆಗಿ ಹೋಗಿದೆ. ಮುಕ್ತಿಗೆ ಹೋಗೋದು ಅವ್ರ ತೀರ್ಮಾನ ಆದ ವಿಷಯ. ಮತ್ತೆ ಆಗ ಅವ್ರನ್ನ ಧರ್ಮ ಮಾರ್ಗದಲ್ಲಿಟ್ಟು ಅವ್ರನ್ನ ಅವರಿಗೆ ಮುಕ್ತಿ ಮಾರ್ಗವನ್ನು ಸುರಕ್ಷಿತ ಮಾಡಿದ್ದಾನಲ್ಲ, ಮತ್ತೆ ಅದನ್ನ ರಕ್ಷಣೆ ಅಂತ ನಾವು ತಿಳ್ಕೊಬೇಕಲ್ಲ. ಅದನ್ನ ಈ ಶ್ಲೋಕದಿಂದ ಕೇಳಿ ನಾವು ತಿಳ್ಕೊಳ್ಬೇಕು. ದೊಡ್ಡ ವಂಶದಲ್ಲಿ ಹುಟ್ಟಿರಬಹುದು, ಅಧಿಕಾರ ಸಿಕ್ಕಿರಬಹುದು, ವಿದ್ಯೆ ಬೇಕಾಷ್ಟು ಓದಿರಬಹುದು, ಸಂಪತ್ತಿರಬಹುದು. ಇದರಿಂದ ನಮಗೊಂದು ವೇಳೆ ಅಹಂಕಾರ ಬಂದ್ಬಿಟ್ರೆ ಆ ಅಹಂಕಾರದಿಂದ ಭಗವಂತನ ನಾಮವನ್ನು ಉಚ್ಚಾರ ಮಾಡಲಿಕ್ಕೂ ನಮಗೆ ಯೋಗ್ಯತೆ ಇರೋದಿಲ್ಲ. ಮೇಲ್ಮೇಲೆ ಭಗವಂತ ನಾಮವನ್ನು ಉಚ್ಚಾರ ಮಾಡ್ತಿರ್ತಾನೆ. ದೊಡ್ಡ ಅಧಿಕಾರ, ಆಳು ಕಾರು ಬಾರ ಎಲ್ಲ ಇರ್ತದೆ, ಬೇಕಾಷ್ಟು ಡೊನೇಷನ್ ಕೊಡ್ತಾನೆ. ಭಗವಂತ ನಾಮ ಉಚ್ಚಾರ ಮಾಡ್ತಿರ್ತಾನೆ. ಅದು ಉಚ್ಚಾರ ಮಾಡೋ ಯೋಗ್ಯತೆಯನ್ನು ಕಳ್ಕೊಂಡಿರ್ತಾನೆ. ಯಾಕೆಂದ್ರೆ ನಾಲ್ಗೆ ತುದಿಯಿಂದ ಉಚ್ಚಾರ ಮಾಡ್ತಿರ್ತಾನೆ, ಒಳಗೆ ಹೃದಯದಲ್ಲಿ ಆರ್ದ್ರವಾದ ಭಕ್ತಿ ಇರೋದಿಲ್ಲ. ಯಾರಿಗೆ ಐಶ್ವರ್ಯ ಮದ ಇದೆಲ್ಲ ಇರೋದಿಲ್ಲ ಅವರಿಗೆ ಮಾತ್ರ ನೀನು ನಿರಕ್ತಿ. ಅವರನ್ನು ನೀನು ಸಂಪತ್ತು ಅಂತ ಭಕ್ತರನ್ನ, ಇವರು ನನ್ನ ಸಂಪತ್ತು ಅಂತ ಭಕ್ತರನ್ನ ನೀನು ಪ್ರೀತಿಸ್ತಿ. ತಾಯಿ ಮಕ್ಕಳನ್ನ ಹೇಗೆ, ಮಕ್ಕಳು ನೋಡಿ ಇದು ನನ್ನ ಬಂಗಾರ, ಇದು ನನ್ನ ಮಾಣಿಕ್ಯ, ಇದು ನನ್ನ ಮುತ್ತು ಅಂತ ಮಕ್ಕಳನ್ನ ಆಧರಿಸ್ತಿರ್ತಾರಲ್ಲ, ಹಾಗೆ ಭಕ್ತರು ನಿನ್ನ ಪಾಲಿಗೆ ಸಂಪತ್ತಿದ್ದಂತೆ. ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳ ಪ್ರಭಾವದಿಂದ ನೀನು ದೂರ ಇದ್ದವನು. ನೀನು ಆನಂದಪೂರ್ಣ, ಮುಕ್ತಿಗೆ ಒಡೆಯ, ಮುಕ್ತ ಲೋಕಕ್ಕೆ ಒಡೆಯ. ನಿನಗಿದು ನಮಸ್ಕಾರ. ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯಪತೆಯೇ ನಮಃ. 30ನೇ ಶ್ಲೋಕ. ಆ 30ನೇ ಶ್ಲೋಕದ ವಿವರದೊಂದಿಗೆ ಈ 1ನೇ ಸ್ಕಂದದ 8ನೇ ಅಧ್ಯಾಯದ 30ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.